ನೋಡಿ, ನೀವು ಹೇಳಿದಂಥ ಒಂದು ಮಾತು, ಅಂದರೆ ಪಾಕಿಸ್ತಾನದವರು ಹೇಳಿದಂಥ ಒಂದು ಮಾತು, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳುವಂಥದ್ದು. ಅದು ಏನಾಗಿದೆ ಅಂತಂದರೆ, ಅವರ ಮನಸ್ಥಿತಿಯನ್ನು ಅದು ಹೇಳ್ಕೊಳ್ಳುವಂತಾಗುತ್ತೆ. ಅದು ಅವರು ರಾಜ ಹೇಗಿದ್ದಾನೆ, ಅವರ ಸೈನಿಕರು ಹೇಗಿದ್ದಾರೆ, ಇನ್ನೊಬ್ಬರನ್ನು ಅದೇ ರೀತಿ ದೂಷಣೆ ಮಾಡುವಂಥ ಮನಸ್ಥಿತಿ ಅವರದ್ದು. ಅದರಿಂದ ನಮ್ಮ ರಾಜ ಹೇಗಿದ್ದಾರೆ, ನಮ್ಮ ಸೈನಿಕರು ಹೇಗಿದ್ದಾರೆ ಅಂತಂದ್ಬಿಟ್ಟು ನಮ್ಮಲ್ಲಿ ತುಂಬ ಹೆಮ್ಮೆ ಇದೆ, ಯಾವ ಒಂದು ಚಿಂತನೆಯೂ ಇಲ್ಲ. ಮತ್ತು ಸಿಂಧೂರ ಅಂತ ಒಂದು ನಡೆದಿರುವಂಥದ್ದು ನಮ್ಮ ಹೆಣ್ಣು ಮಕ್ಕಳ ಒಂದು ಭಾರತೀಯ ನಾರಿಯರ ಒಂದು ಸಿಂಧೂರ ಆ ಒಂದು ಹೆಸರು ಇಟ್ಟಿದ್ದೇ ನಮಗೆ ಖುಷಿಯಾಗತ್ತೆ. ಆಪರೇಷನ್ ಪರಾಕ್ರಮದಲ್ಲಿ ಪರಾಕ್ರಮ ಅಲ್ಲ, ಆಪರೇಷನ್ ಸಿಂಧೂರದಲ್ಲಿ ಆ ಒಂದು ಇದನ್ನು ನೋಡ್ತಾ ಇದ್ದರೆ ನಮ್ಮ ಸೈನಿಕರು ಇನ್ನೂ ದೃಢವಾಗಿ ಆ ಒಂದು ನಾರಿ. ಈಗ ನೀವು ರಾಮಾಯಣದ ಉದಾಹರಣೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್ ಕೊಟ್ರಿ. ಆ ಸೀತಾಮಾತೆಯ ಒಂದು ಇದನ್ನು ತೆಗೆದುಕೊಂಡು ನಾವು ಮುಂದುವರಿತಾ ಇದ್ದರೆ ದೃಢವಾಗಿ ನಮ್ಮ ಸೈನಿಕರು ಯಶಸ್ಸನ್ನು ಗಳಿಸ್ತಾರೆ ಅಂತೇಳಿ ನನಗೆ ತುಂಬ ನಂಬಿಕೆ ಇದೆ. ನಮ್ಮ ಸೈನಿಕರ ಬಗ್ಗೆ ಯಾವ ಒಂದು ಎರಡು ಮಾತಿಲ್ಲ, ಆ ಒಂದು ಇದೇ ಇಲ್ಲ. ನೀವು ಹೇಳಿದಂಥ ಒಂದು ಮಾತು, ಅಂದರೆ ಪಾಕಿಸ್ತಾನದವರು ಹೇಳಿದಂಥ ಒಂದು ಮಾತು, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳುವಂಥದ್ದು. ಅದು ಏನಾಗಿದೆ ಅಂತಂದರೆ, ಅವರ ಮನಸ್ಥಿತಿಯನ್ನು ಅದು ಹೇಳ್ಕೊಳ್ಳುವಂತಾಗುತ್ತೆ. ಅದು ಅವರು ರಾಜ ಹೇಗಿದ್ದಾನೆ, ಅವರ ಸೈನಿಕರು ಹೇಗಿದ್ದಾರೆ, ಇನ್ನೊಬ್ಬರನ್ನು ಅದೇ ರೀತಿ ದೂಷಣೆ ಮಾಡುವಂಥ ಮನಸ್ಥಿತಿ ಅವರದ್ದು. ಅದರಿಂದ ನಮ್ಮ ರಾಜ ಹೇಗಿದ್ದಾರೆ, ನಮ್ಮ ಸೈನಿಕರು ಹೇಗಿದ್ದಾರೆ ಅಂತಂದ್ಬಿಟ್ಟು ನಮ್ಮಲ್ಲಿ ತುಂಬ ಹೆಮ್ಮೆ ಇದೆ, ಯಾವ ಒಂದು ಚಿಂತನೆಯೂ ಇಲ್ಲ. ಮತ್ತು ಸಿಂಧೂರ ಅಂತ ಒಂದು ನಡೆದಿರುವಂಥದ್ದು ನಮ್ಮ ಹೆಣ್ಣು ಮಕ್ಕಳ ಒಂದು ಭಾರತೀಯ ನಾರಿಯರ ಒಂದು ಸಿಂಧೂರ ಆ ಒಂದು ಹೆಸರು ಇಟ್ಟಿದ್ದೇ ನಮಗೆ ಖುಷಿಯಾಗತ್ತೆ. ಆಪರೇಷನ್ ಪರಾಕ್ರಮದಲ್ಲಿ ಪರಾಕ್ರಮ ಅಲ್ಲ, ಆಪರೇಷನ್ ಸಿಂಧೂರದಲ್ಲಿ